ಕೋವಿಡ್ ಹಗರಣದ ವರದಿ ಸಲ್ಲಿಕೆಯಾಗಿದೆ, ಮುಂದೆ ಏನು ಕ್ರಮ? ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನ. ನನಗೆ ಗೊತ್ತಿರೋದಷ್ಟೇ 6 ತಿಂಗಳು ಮತ್ತು ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ ಮೈಕೇಲ್ ಖುನ್ನಾ ಅವರಿಗೆ, ಜಸ್ಟಿಸ್ ಮೈಕೇಲ್ ಖುನ್ನಾ ಅವರಿಗೆ. ಇನ್ನೊಂದು 6 ತಿಂಗಳು ಅದು ನಮ್ಮ ಇಲಾಖೆಗೆ ಬರುತ್ತೆ. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ, 6 ತಿಂಗಳು ಮುಂದಕ್ಕೆ ಹಾಕಬೇಕು ಅಂತ. ಸರ್, ಇದು ಬಿಟ್ಕಾಯಿನ್ ವರದಿ ಏನಾದರೂ ಪಡಿತಾ ಇದ್ರೆ ಸರ್? ಏನು ಇಲ್ಲ, ಎಲ್ಲವನ್ನೂ ರಿವ್ಯೂ ಮಾಡ್ತಾ ಇದ್ದೀನಿ. ಬಿಟ್ಕಾಯಿನ್ದಿರ್ಬೋದು, ವಾಲ್ಮೀಕಿದಿರ್ಬೋದು, ಅಥವಾ ಕೋವಿಡ್ದಿರ್ಬೋದು, ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ, ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ, ಎನ್ಕ್ವೈರಿನಲ್ಲಿದ್ದಾವೆ, ಅವೆಲ್ಲವನ್ನು ಕೂಡ CIDನಲ್ಲಿ SIT ಆಗಿರ್ಬೋದು ಅಥವಾ CID ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು, ಅದೆಲ್ಲ ರಿವ್ಯೂ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ, ಟು ರಿವ್ಯೂ ದೀಸ್ ಕೇಸಸ್. ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ. ಅದನ್ನ ಮುಂದಿನ ದಿನದಲ್ಲಿ ಮಾಡ್ತೇವೆ. ಬಿಟ್ಕಾಯಿನ್ ವರದಿ ಸಪರೇಟ್